ಕೇಳಿದ್ರೆ ಬರ್ತಾ ಇರೋದು ಬೇರೆ ಸೌದಿ ಅರೇಬಿಯಾದ ರಾಜ, ಆತ ಬೇರೆ ಮತ ಪಂಥದವನು. ಬೇರೆ ಮತ ಪಂಥದವನಿಗೆ ನಮ್ಮ ದೇವಸ್ಥಾನವನ್ನು ನೋಡಿದ್ರೆ ಮನಸ್ಸಿಗೆ ನೋವಾಗ್ಬೋದು, ಅದಕ್ಕೆ ಅವನ ಮನಸ್ಸಿಗೆ ನೋವಾಗಬಾರ್ದು ಅಂತ ನಮ್ಮ ಕಾಶಿ ವಿಶ್ವನಾಥರ ದೇವಸ್ಥಾನಕ್ಕೆ ಪರದೆಯನ್ನ ಹಾಕ್ಸಿದ್ರು. ಆ ಸೌದಿ ಅರೇಬಿಯಾದ ರಾಜ ಬಂದು ಹೋಗೋವರೆಗೂ ನಮ್ಮ ಕಾಶಿ ವಿಶ್ವನಾಥರ ದೇವಸ್ಥಾನದಿಂದ ಗಂಟೆ ಸದ್ದು ಕೇಳು ಬರುವಾಗಿಲ್ಲ, ಮಂತ್ರೋಚ್ಚಾಟನೆ ಮಾಡುವಾಗಿಲ್ಲ, ವೇದಘೋಷಗಳು ಕೇಳಿ ಬರುವಾಗಿಲ್ಲ ಅಂತ ನಮ್ಮ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳಿಗೆ ನಿರ್ಬಂಧವನ್ನ ಹಾಕ್ಸಿದ್ರು. ಆದ್ರೆ ಇವತ್ತಿನ ದಿನ ಹಿಂದೂ ಸಮಾಜ ಜಾಗೃತಗೊಂಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಕೇವಲ ಸೌದಿ ಅರೇಬಿಯಾದ ರಾಜ ಮಾತ್ರ ಅಲ್ಲ, ದುಬೈನಿಂದ ಹಿಡಿದು ಇಂಡೋನೇಷ್ಯಾದವರೆಗೂ ಜಗತ್ತಿನ 16 ದೇಶದ ರಾಜರು, ರಾಷ್ಟ್ರಪತಿಗಳು, ಜಗತ್ತಿನ 16 ದೇಶದ ರಾಜರು, ರಾಷ್ಟ್ರಪತಿಗಳು ಭಾರತದಲ್ಲಿ G20 ಶೃಂಗಸಭೆಗೆ ಆಗಮಿಸಿದ್ದಾರೆ. G20 ಶೃಂಗಸಭೆ ಯಾವ ಭಾರತ್ ಮಂಟಪಂನಲ್ಲಿ ನಡೀತಾ ಇದೆಯೋ ಆ ಭಾರತ್ ಮಂಟಪಂನ ಎದುರುಗಡೆ ಬರೋಬ್ಬರಿ 24 ಕೋಟಿಯ ನಟರಾಜರ ಪುತ್ಥಳಿಯನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಜಗತ್ತಿಗೆ ಇವತ್ತು ನಾವು ತೋರಿಸ್ಕೊಡ್ತಾ ಇದ್ದೀವಿ. ಸನಾತನ ಹಿಂದೂ ಧರ್ಮ ಅಂದ್ರೆ ಅದು ಕೇವಲ ಧರ್ಮ ಅಲ್ಲ, ಈ ಭಾರತ ದೇಶದ ಮೂಲ ಸತ್ವ ಭಾರತೀಯತೆ ಅಂದ್ರೆ ಅದು ಹಿಂದುತ್ವ. ಇದೇ ಕಾರಣಕ್ಕೆ ಜಗತ್ತು ಸನಾತನ ಧರ್ಮವನ್ನು ಗೌರವಿಸ್ತಾ ಇದೆ. ಅದಕ್ಕೆ ದೂರದ ಜಪಾನ್ ರಾಷ್ಟ್ರ ಪ್ರಥಮ ಮಹಿಳೆ ಭಾರತಕ್ಕೆ G20 ಶೃಂಗಸಭೆಗೆ ಆಗಮಿಸಿದಾಗ ಭಾರತೀಯ ನಾರಿಯಂತೆ ಅಚ್ಚ ಸೀರೆಯನ್ನು ತೊಟ್ಟು ಕೈಗೆ ಬಳೆಗಳನ್ನು ತೊಡ್ಕೊಂಡು ಕೂದಲಿಗೆ ಮಲ್ಲಿಗೆ ಮುಡ್ಕೊಂಡು ಬಂದಿದ್ರು. ಏನಕ್ಕೆ ಅಂತ ಕೇಳಿದಾಗ ಏನಕ್ಕೆ ಅಂತ ನಮಗೆ ಭಾರತೀಯರಿಗೆ ಆಶ್ಚರ್ಯ ಆಯ್ತು. ಆಗ ಜಪಾನ್ ರಾಷ್ಟ್ರ ಪ್ರಥಮ ಮಹಿಳೆ ಉತ್ತರ ಕೊಟ್ಟರು, ಇಡೀ ಜಗತ್ತಿನ ಸಮಸ್ತ ಮನುಕುಲದ ಪೂರ್ವಿಕರು ಅಂತ ಯಾರಾದ್ರೂ ಇದ್ರೆ ಅದು ಪ್ರಭು ಶ್ರೀರಾಮಚಂದ್ರರು ಮಾತ್ರ. ಅವರು ಭಾರತೀಯ ಪರಂಪರೆಯನ್ನು ಗೌರವಿಸಲಿಕ್ಕೆ ನಾನು ಸೀರೆ ತೊಟ್ಟು ಬಂದೆ ಅಂತ ದೂರದ ಜಪಾನ್ ರಾಷ್ಟ್ರ ಪ್ರಥಮ ಮಹಿಳೆ ಉತ್ತರ ಕೊಟ್ಟರು. ಇದೇ ಕಾರಣಕ್ಕೆ ಇಷ್ಟೆಲ್ಲ ರೀತಿಯಲ್ಲಿ ಜಗತ್ತು ಭಾರತವನ್ನು ಗೌರವಿಸ್ತಾ ಇದೆಯಲ್ಲ, ಅದೇ G20 ಶೃಂಗಸಭೆಗೆ ಆಗಮಿಸಿದ್ದಂತ 16 ದೇಶದ ರಾಜರು, ರಾಷ್ಟ್ರಪತಿಗಳು ಭಾರತಕ್ಕೆ ಬಂದಂತ 2ನೇ ದಿನಕ್ಕೆ ಚಪ್ಪಲಿಯನ್ನು ಬಿಟ್ಟು ಓಡಾಡ್ಲಿಕ್ಕೆ ಶುರು ಮಾಡಿದ್ರು, ಭಾರತೀಯ ಸಂಸ್ಕೃತಿಯನ್ನು ಪಾಲಿಸ್ತಾ. ಅದಕ್ಕೆಲ್ಲರೂ ತುಂಬಾ ಖುಷಿಯಿಂದ ಹೇಳ್ಕೊಂಡ್ರು. G20 ಶೃಂಗಸಭೆ ಅಂತ 2 ದಿನಕ್ಕೆ ಭಾರತಕ್ಕೆ ಬಂದಿದ್ರು, 2 ದಿನ ಚಪ್ಪಲಿ ಬಿಟ್ಟು ಓಡಾಡ್ತಾ ಇದ್ದಾರೆ ವಿದೇಶಿಗರು. ಅಂದ್ರೆ ಇನ್ನು 1 ತಿಂಗಳು ಭಾರತದಲ್ಲಿ ಉಳ್ಕೊಂಡ್ರೆ ಅಯ್ಯಪ್ಪ ಮಾಲೆ ಆಸೆ ಕಳಿಸೋದು ನಾವು ಇವ್ರಿಗೆಲ್ಲ ಅಂತ ಅಷ್ಟರ ಮಟ್ಟಿಗೆ ಜಾಗೃತಿ ಭಾರತದಲ್ಲಿ. ಇವತ್ತು ಹಿಂದೂ ಸಮಾಜ ಎಷ್ಟರ ಮಟ್ಟಿಗೆ ಒಗ್ಗೂಡಿದೆ ಅಂದ್ರೆ ನನ್ನ ನೆಚ್ಚಿನ ಬಂಧುಗಳು ಇವತ್ತು ಹೆಮ್ಮೆ ಪಡಬೇಕು. ಇದೇ ರೀತಿಯ ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇರಬೇಕಾದ್ರೆ ನಮಗೆ ಅನೇಕರು ಹೇಳ್ಕೊಡ್ತಾ ಇದ್ರು, ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ಗಣೇಶ ಚತುರ್ಥಿ ಆಚರಿಸಬೇಕಾದ್ರೆ ನಾಯ್ಸ್ ಪೊಲ್ಯೂಷನ್ ಮಾಡುವಾಗಿಲ್ಲ, ಏರ್ ಪೊಲ್ಯೂಷನ್ ಮಾಡೋ. ದೀಪಾವಳಿ ಬಂದ ತಕ್ಷಣ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ರು, ಪಟಾಕಿ ಹೊಡಿಬೇಡಿ ಏರ್ ಪೊಲ್ಯೂಷನ್ ಆಗುತ್ತೆ. ಹೋಳಿ ಬಂದ ತಕ್ಷಣ ಶುರು ಮಾಡ್ತಾ ಇದ್ರು, ಯಾರು ಕೂಡ ನೀರನ್ನು ಉಪಯೋಗಿಸ್ಕೊಳ್ಬೇಡಿ ವಾಟರ್ ಪೊಲ್ಯೂಷನ್ ಆಗುತ್ತೆ. ಒಂದು ಕಾಲದಲ್ಲಿ ನಮಗೆ ಪಾಠ ಹೇಳ್ತಾ ಇದ್ರೆ ಎಲ್ರು. ಇವತ್ತಿನ ದಿನ ಯೋಚನೆ ಮಾಡಿ ಹಿಂದೂ ಸಮಾಜ ಎಷ್ಟು ಜಾಗೃತಿ ಆಗಿದೆ, ಎಷ್ಟು ಸಂಘಟಿತರಾಗಿದ್ದೀವಿ ಅಂದ್ರೆ ಒಂದು ಕಾಲದಲ್ಲಿ ಯಾವ ವಂಶದವರು ನಮ್ಮ ಕಾಶಿ ವಿಶ್ವನಾಥರ ದೇವಸ್ಥಾನಕ್ಕೆ ಪರದೆಯನ್ನು ಹಾಕ್ಸಿದ್ರು, ಒಂದು ಕಾಲದಲ್ಲಿ ಯಾವ ವಂಶದವರು ನಮ್ಮ ಶ್ರೀರಾಮರ ರಾಮ ಮಂದಿರವನ್ನ ಕಟ್ಟಬಾರ್ದು ಅಂತ ಆಜ್ಞೆಯನ್ನು ತರಿಸಿದ್ರು, ಒಂದು ಕಾಲದಲ್ಲಿ ಯಾವ ವಂಶದವರು ಐದು ಕ್ರಶ್ ಹಿಂದೂ ಫೋರ್ಸಸ್ ಅಂತ ಹೇಳಿಕೆ ಕೊಟ್ಟಿದ್ರು, ಇವತ್ತು ಅದೇ ವಂಶದ ಕುಡಿ ದೇವಸ್ಥಾನಗಳಿಗೆ ಹೋಗಿ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೇನೆ ನಾನು ಒಬ್ಬ ಹಿಂದೂ ಸಮಾಜ ನನ್ನನ್ನು ಸ್ವೀಕರಿಸಿ ಅಂತ ಉರ್ದುಂಬ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇದನ್ನೇ ಸಾವರ್ಕರ್ ಅವರು ಹೇಳಿದ್ದು. ಸಾವರ್ಕರ್ ಅವರು ಯಾವ್ದೋ ಕಾಲದಲ್ಲಿ ಹೇಳಿದ್ರು, ಅಕಸ್ಮಾತ್ ಹಿಂದೂ ಸಮಾಜ ಒಂದಾಗಿ ಬಂದ್ರೆ ರಾಜಕಾರಣಿಗಳೆಲ್ಲ ಕೋರ್ಟ್ ಮೇಲೆ ಜನಿವಾರ ಹಾಕೊಂಡು ತಿರುಗಾಡ್ತಾರೆ ಸ್ವಾಮಿ, ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಅಂತ ಸಾವರ್ಕರ್ ಯಾವ್ದೋ ಕಾಲದಲ್ಲಿ ಹೇಳಿದ್ರು. ಅದೇ ಸಾವರ್ಕರ್ ಅವರ ಮಾತಿವತ್ತು ನನಗೆ ನೆನಪಾಗಬೇಕು. ಸಾವರ್ಕರ್ ಅವರು ಲೋಕಮಾನ್ಯ ತಿಲಕರು 130 ವರ್ಷ ಹಿಂದೆ 1893ರಲ್ಲಿ ಲೋಕಮಾನ್ಯ ತಿಲಕರು ಗುಡಿಯಲ್ಲಿದ್ದಂತ ಗಣಪನನ್ನ ಬೀದಿನಲ್ಲಿ ತಂದಿಟ್ಟು ಸಮಸ್ತ ಭಾರತೀಯರನ್ನ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸ ಮಾಡಿದ್ರು. ಆಗ ಅವ್ರಿಗಿದ್ದಿದ್ದು ಒಂದೇ ಒಂದು ಕಲ್ಪನೆ, ಹಿಂದೂ ಸಮಾಜ ಒಗ್ಗೂಡಬೇಕು, ಭಾರತೀಯರು ಒಗ್ಗೂಡಬೇಕು. ಇವತ್ತು ಹಿಂದೂ ಸಮಾಜ ಯಾವ ರೀತಿ ಒಗ್ಗೂಡಬೇಕು, ಹಿಂದೂ ಸಮಾಜ ಒಗ್ಗೂಡಿ ಬಂದ್ರೆ ಏನೆಲ್ಲ ಕೆಲಸಗಳಾಗುತ್ತೆ ಅನ್ನೋದಕ್ಕೆ ಇವತ್ತಿನ ದಿನ ರಾಮ ಮಂದಿರ ಉದಾಹರಣೆ ಆಗುತ್ತೆ. 500 ವರ್ಷದ ಹೋರಾಟ, 500 ವರ್ಷ ಹೋರಾಟದಿಂದ ನಮ್ಮ ಪೂರ್ವಿಕರು ಯೋಚನೆ ಮಾಡಿ
ಈ ಹಿಂದೂ ಸಮಾಜ ಉಳ್ಕೊಂಡು ಬಂದಿರೋದು ಇಂಥದೇ ರೀತಿಯ ಸಂಘಟಿತ ಭಾವದ ಮೂಲಕ. ಅದೇ ಸಂಘಟಿತ ಭಾವ ಮತ್ತೊಮ್ಮೆ ನಮ್ಮಲ್ಲಿ ಬೆಳೆದರಲ್ಲಿ. ಯಾವ ರೀತಿ ಸಂಘಟಿತ ಭಾವ? ಸಾವರ್ಕರ್ ಹೇಳಿದ್ರು ಹಿಂದೂಗಳು ಒಗ್ಗೂಡಬೇಕು. ಯಾರು ಹಿಂದೂಗಳು? ಸಾವರ್ಕರ್ ಹೇಳ್ತಾರೆ, ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯ ಭೂಷೈವ ಸಭ್ಯ ಹಿಂದೂ ನಿಂತಹ. ಅರ್ಥಾತ್ ನೀನ್ ಕೇವಲ ಹಿಂದೂ ಮಣ್ಣಲ್ಲಿ ಹುಟ್ಟಿದೆ ಅದು ಮಾತ್ರ ನೀನ್ ಹಿಂದೂ ಆಗೋದಿಲ್ಲ. ಯಾರು ತಾನು ಹುಟ್ಟಿರುವಂತ ಈ ಭಾರತ ಭೂಮಿಯನ್ನ ಮಾತೃಭೂಮಿ, ಪಿತೃಭೂಮಿ, ಪುಣ್ಯ ಭೂಮಿ, ದೈವ ಭೂಮಿ, ಮೋಕ್ಷದಾಯಕ ಭೂಮಿ ಅಂತ ಆರಾಧಿಸ್ತಾನೋ ಆ ವ್ಯಕ್ತಿಗೆ ಮಾತ್ರ ಹಿಂದೂ ಅಂತ ಕರೆಸಿಕೊಳ್ಳುವ ಯೋಗ್ಯತೆ ಇರುತ್ತೆ ಅಂತ ಸಾವರ್ಕರ್ ಹೇಳಿಕೊಟ್ಟಿದ್ರಲ್ಲ. ಆ ಕಲ್ಪನೆಯನ್ನು ಮುಂದಿಟ್ಕೊಂಡು ದೇಶ ಕಟ್ಟುವಂತ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ನಾವೆಲ್ಲರೂ ಮಾಡೋಣ. ನಮ್ಮ ಜಾತಿ ಪ್ರೇಮವನ್ನ ಮರೆತು, ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿದ್ರು ನಮ್ ಜಾತಿಯ ನಮ್ಮ ಮನೆ ದೇವ್ರ ಒಳಗೆ ಬಿಟ್ಟು, ನಮ್ ರಾಜಕೀಯ ಆಸಕ್ತಿ ಎಷ್ಟೇ ದೊಡ್ಡದಿದ್ರು ನಮ್ ರಾಜಕೀಯ ಆಸಕ್ತಿಯನ್ನು ಮನೆಯಲ್ಲಿ ಬಿಟ್ಟು, ಪ್ರತಿಯೊಬ್ಬ ಹಿಂದೂ ಮನೆಯ ದೇವ್ರ ಕೋಣೆಯನ್ನು ದಾಟಿ ಮನೆ ಹೊಸದಾಟ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಕುಲ, ಪಂಗಡ, ಗೋತ್ರ ಎಲ್ಲವನ್ನೂ ಬದಿಗಿಟ್ಟು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಒಗ್ಗೂಡಿ ಬಂದು ನಾವೆಲ್ಲರೂ ಧರ್ಮ ಕಟ್ಟುವ ಅವಶ್ಯಕತೆ ಇದೆ. ಈ ಧರ್ಮ ಕಟ್ಟುವ ಕೆಲಸಕ್ಕೆ ಕುವೆಂಪು ಅವರು ನಮಗೆ ಕರೆ ಕೊಟ್ಟಿದ್ರು. ನಮ್ಮ ಕರ್ನಾಟಕದ ಹೆಮ್ಮೆ ಕುವೆಂಪು ಅವರು ಇಕ್ಷುಗಂಗೋತ್ರಿನಲ್ಲಿ ಬರೆದು ಹೇಳ್ತಾರೆ ಹಿಂದೂ ಸಮಾಜಕ್ಕೆ, ಅವತರಿಸಿ ಬಾ ಎಂದೆ ಹಿಂದುವಿನ ಹೃದಯಕ್ಕೂ ಹಿಂಡತನವನ್ನೂಕಿ ಓಲಂಕ ಭಯಂಕರ ಸಮೀರ ಕುಮಾರ ಹೇ ಆಂಜನೇಯ, ನಿನ್ನ ಸಮುದ್ರವಂ ಲಂಘಿಸಿದ ಶಕ್ತಿ, ಪರ್ವತವಂ ಕಿತ್ತೆತ್ತು ಪತ್ತು ತಂದ ಶಕ್ತಿ, ಸೀತಾಪತಿ ವ್ರತೆ ಮಾನವವಂ ಸಂರಕ್ಷಿಸಿದ ಶಕ್ತಿ, ಅವತರಿಸಿ ಬರಲಿಂದೆ ಹಿಂದುವಿನ ಹೃದಯದಲ್ಲೂ ಆ ನಿನ್ನ ಯೋಗಿ ಸಿದ್ಧಿಯ ಶಕ್ತಿ, ರಾಮಭಕ್ತಿಯ ತಪಶಕ್ತಿ, ಬ್ರಹ್ಮಚರ್ಯದ ಶಕ್ತಿ, ಅವತರಿಸಿ ಬಾ ಎಂದೆ ಹಿಂದುವಿನ ಹೃದಯಕ್ಕೂ ಹಿಂಡತನವನ್ನೂಕಿ ಓಲಂಕ ಭಯಂಕರ ಸಮೀರ ಕುಮಾರ ಹೇ ಆಂಜನೇಯ ಅಂತ ಯಾವ ಕರೆಯನ್ನ ಕುವೆಂಪು ಅವರು ಹೇಳಿದ್ರು ಆ ಕರೆ ಮತ್ತೊಮ್ಮೆ ನಮ್ಮಲ್ಲಿ ಮೊಳಗಲಿ. ಸಮಸ್ತ ಹಿಂದೂ ಸಮಾಜದಲ್ಲಿ ಅದೇ ರಾಮ ಭಕ್ತಿ ತಪಶಕ್ತಿ ಮತ್ತೊಮ್ಮೆ ಜಾಗೃತಿಗೊಳಿಸ್ತಾ ಇರಬೇಕಾದ್ರೆ ಎಲ್ಲಾ ಹಿಂದೂಗಳು ಇವತ್ತಿನ ದಿನ ಹೆಮ್ಮೆಯಿಂದ ರಾಮರನ್ನ ನೆನಪಿಸ್ಕೊಳ್ಬೇಕು. ಏನಕ್ಕೆ ಅಂದ್ರೆ 500 ವರ್ಷಗಳ ಹೋರಾಟದ ನಂತರ ಮೊನ್ನೆ ಸುದ್ದಿ ಬಂದಿದೆ. ಇಷ್ಟು ವರ್ಷ ಇದೇ ರೀತಿಯ ಹಿಂದೂ ಕಾರ್ಯಕ್ರಮಗಳಲ್ಲಿ ನಾವು ಇದೇ ರೀತಿಯ ಡಿಜೆಗಳಲ್ಲಿ ಹಾಡಕೊಂಡು ಓಡಾಡ್ತಾ ಇದ್ವಿ. ಬನಾಯಂಗೆ ಮಂದಿರ್ ಅಂತ, ಆಜ್ ಬಂದರ ಮಂದಿರ್, ಇನ್ನು ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. 500 ವರ್ಷಗಳ ಹೋರಾಟದ ನಂತರ ಈಗ ಸುದ್ದಿ ಬಂದಿದೆ. ಮುಂದಿನ ವರ್ಷದ ಜನವರಿ ತಿಂಗಳ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸಂಪೂರ್ಣ ನಿರ್ಮಾಣಗೊಂಡಿರುತ್ತೆ. ಇನ್ನೇನಿದ್ರು ಮುಂದಿನ ವರ್ಷದ ರಾಮನವಮಿ ಅಯೋಧ್ಯ ರಾಮ ಜನ್ಮಭೂಮಿಯ ರಾಮ ಮಂದಿರದಲ್ಲಿ ಆಚರಿಸೋದು ಹಿಂದೂ ಸಮಾಜ. ಒಂದು ಕಡೆ ರಾಮ ಮಂದಿರ ಬಂತು, ಇನ್ನೊಂದು ಕಡೆ ದಿನ ಬೆಳಗ್ಗೆ ಎಲ್ಲರೂ ಪೂಜೆ ಮಾಡ್ತಾ ಇದ್ವಿ ನಾವು. ದೇವಸ್ಥಾನ ನಿರ್ಮಾಣ ಆಗಿ ಹೋಯ್ತು. ನಮ್ಮದೇ ಕರ್ನಾಟಕದ ಶೃಂಗೇರಿಯ ಜಗದ್ಗುರುಗಳು ಹೋಗಿ ಕಾಶ್ಮೀರದಲ್ಲಿ ತಾಯಿ ಶಾರದೆಯ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಒಂದು ಕಡೆ ರಾಮ ಮಂದಿರ ಬಂತು, ಒಂದು ಕಡೆ ರಾಮ ಮಂದಿರ ಬಂತು, ಇನ್ನೊಂದು ಕಡೆ ತಾಯಿ ಶಾರದಾ ದೇವಸ್ಥಾನ ಬಂತು, ಮತ್ತೊಂದು ಕಡೆ ಕಾಶಿ ವಿಶ್ವನಾಥ ದೇವಸ್ಥಾನ ಬಾಕಿ ಇತ್ತು. ಕೋರ್ಟ್ ಆದೇಶವನ್ನು ಕೊಟ್ಟಾಗಿದೆ. ಎಲ್ಲಿ ಕಾಶಿ ವಿಶ್ವನಾಥರ ಮೂಲ ದೇವಸ್ಥಾನ ಇದೆ ಅಂತ ಗುರುತಿಸಿದ್ದೀರೋ ಆ ಜಾಗದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಮಾಡ್ಲಿಕ್ಕೆ ಕೋರ್ಟ್ ಆದೇಶ ಕೂಡ ನೀಡಿತು. ಇನ್ನು ಕೆಲವೇ ವರ್ಷ ಕಾಶಿ ವಿಶ್ವನಾಥರ ದೇವಸ್ಥಾನ ಕೂಡ ವಾಪಸ್ ಬಂದ್ಬಿಡುತ್ತೆ. ಇನ್ನು ಉಳಿದಿದ್ದು ಮಥುರಾ ಒಂದೇ. ಮಥುರಾ ಒಂದು ಉಳಿತು. ಆದ್ರೆ ಮೊನ್ನೆ ಅದರ ಬಗ್ಗೆನೂ ಸುದ್ದಿ ಬಂತು. ಎಲ್ಲಿ ಮಥುರಾದಲ್ಲಿ ಮೂಲ ಕೃಷ್ಣ ಜನ್ಮಭೂಮಿ ಇತ್ತು ಅಂತ ಗುರುತಿಸಿದ್ದಾರೋ ಆ ಮೂಲ ಕೃಷ್ಣ